ಪ್ರತಿದಿನದಂತೆ ಇವತ್ತಿನ ಒಂದು ನಮ್ಮ ಟಾಪಿಕನ್ನು ನಾನು ತಂದಿದ್ದೇನೆ. ಇವತ್ತಿನ ನಮ್ಮ ಟಾಪಿಕ್ ಯಾವುದಪ್ಪ ಅಂತಂದರೆ ಭಾರತದ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿ ಇದೆ. ಜೊತೆಗೆ ಕೊನೆಯಲ್ಲಿ ಆ ಒಂದು ಮಾಹಿತಿಯ ಪ್ರಶ್ನೆಗಳು ಕೂಡ ಇದ್ದಾವೆ ನೋಡಿ. ಎಲ್ಲರೂ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರಿಗೆ ಈ ವಿಡಿಯೋ ಬ್ಲರ್ ಆಗಿ ಕಾಣ್ತಾಯಿದೆ ಅವರು ರೈಟ್ ಸೈಡಲ್ಲಿ 3 ಡಾಟ್ ಇದೆ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕ್ವಾಲಿಟಿನ 360ರಲ್ಲಿ ಇಟ್ಕೊಳ್ಳಿ. ಆವಾಗ ವಿಡಿಯೋ ಚೆನ್ನಾಗಿ ಕಾಣುತ್ತೆ. ಹಾಗಾದರೆ ಬನ್ನಿ ರಾಷ್ಟ್ರಪತಿಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಮೊದಲನೇದಾಗಿ ರಾಷ್ಟ್ರಪತಿಯ ಪಾತ್ರ ಮತ್ತು ಸ್ಥಾನ, ರೋಲ್ ಆ್ಯಂಡ್ ಪೊಸಿಷನ್. ರಾಷ್ಟ್ರಪತಿ ಏನಪ್ಪ ಅಂತಂದರೆ ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ರಾಷ್ಟ್ರಪತಿಯು ಒಂದು ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ದ ಪ್ರೆಸಿಡೆಂಟ್ ಈಸ್ ದ ನಾಮಿನಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ರಾಷ್ಟ್ರಪತಿ ರಾಷ್ಟ್ರದ ಐಕ್ಯತೆಯ ಸಂಕೇತ ಕೂಡ ಆಗಿ ಹೊರಹೊಮ್ಮುತ್ತಾರೆ. ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ ಅಲ್ಲಿ ಒಬ್ಬ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅವರು ನಾವು ಸಾಮಾನ್ಯವಾಗಿ ನೋಡ್ಬೋದು. ಈ ಒಂದು ರಾಷ್ಟ್ರಪತಿ ಏನಂದರೆ ರಾಷ್ಟ್ರದ ಐಕ್ಯತೆಯ ಸಂಕೇತ ಆಗಿರ್ತಾರೆ ನೋಡಿರಿ. ಅದೇ ರೀತಿಯಾಗಿ ರಾಜ್ಯದಲ್ಲಿ ರಾಜ್ಯಪಾಲರಂತೆ ಕೇಂದ್ರದಲ್ಲಿ ರಾಷ್ಟ್ರಪತಿ ಕಾರ್ಯನಿರ್ವಹಿಸುತ್ತಾರೆ. ಯಾವ ರೀತಿಯಾಗಿ ಒಂದು ರಾಜ್ಯದಲ್ಲಿ ರಾಜ್ಯಪಾಲರು ಕಾರ್ಯನಿರ್ವಹಿಸುತ್ತಾರೋ ಅದೇ ರೀತಿಯಾಗಿ ಒಂದು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸುತ್ತಾರೆ. ಸಿಮಿಲರ್ ಆಫ್ ದ ಗವರ್ನರ್, ರಾಜ್ಯಪಾಲ್ ಅಥವಾ ಎಟ್ ದ ಸ್ಟೇಟ್ ಲೆವೆಲ್. ದ ಪ್ರೆಸಿಡೆಂಟ್ ಆ್ಯಕ್ಟ್ಸ್ ದ ಯೂನಿಯನ್ ಲೆವೆಲ್. ಯಾವ ರೀತಿಯಾಗಿ ಅಂದರೆ ಈ ಒಂದು ರಾಜ್ಯದಲ್ಲಿ ರಾಜ್ಯಪಾಲ ಕಂಡು ಬಂದಂತೆ ರಾಷ್ಟ್ರಕ್ಕೆ ಅಂದರೆ ಕೇಂದ್ರದಲ್ಲಿ ರಾಷ್ಟ್ರಪತಿ ಕಂಡು ಬರ್ತಾರೆ ನೋಡಿ. ಕೇಂದ್ರದ ಒಂದು ಕಾರ್ಯನಿರ್ವಹಿಸುತ್ತಾರೆ ಯಾರು? ರಾಷ್ಟ್ರಪತಿ. ಈ ಒಂದು ರಾಷ್ಟ್ರಪತಿ ಯಾವ ರೀತಿಯಾಗಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾರಂತ ತಿಳಿದುಕೊಳ್ಳೋಣ. ರಾಷ್ಟ್ರಪತಿ ಎಲೆಕ್ಷನ್ ಪ್ರೊಸೀಜರ್ ಅಂತಿದೆ. ರಾಷ್ಟ್ರಪತಿಯ ಒಂದು ಚುನಾವಣೆ ಪ್ರಕ್ರಿಯೆ 54ನೇ ವಿಧಿಯ ಪ್ರಕಾರ ನಡೆಸುತ್ತದೆ ನೋಡಿ. ರಾಷ್ಟ್ರಪತಿಯ ಒಂದು ಚುನಾವಣೆ ಪ್ರಕ್ರಿಯೆ ವಿಧಿ ಕೇಳಿದ್ದಾರೆ. 54ನೇ ವಿಧಿಯ ಪ್ರಕಾರ ಈ ಒಂದು ರಾಷ್ಟ್ರಪತಿಯ ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ರಾಷ್ಟ್ರಪತಿಯವರನ್ನು ಎಲೆಕ್ಟ್ರಲ್ ಕಾಲೇಜ್ ಅಂದರೆ ಚುನಾವಣೆ ಕಾಲೇಜ್ ಮುಖಾಂತರ ಚುನಾವಣೆಯನ್ನು ನಡೆಸಲಾಗುತ್ತದೆ. ಈ ಒಂದು ರಾಷ್ಟ್ರಪತಿ ಅವರಿಗೆ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರುಗಳು ಮತದಾನ ನೀಡುತ್ತಾರೆ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಈ ಒಂದು ರಾಷ್ಟ್ರಪತಿ ಅವರಿಗೆ ಮತದಾನ ನೀಡುತ್ತಾರೆ ನೋಡಿ. ಅದೇ ರೀತಿಯಾಗಿ ಜೊತೆಗೆ ರಾಜ್ಯದ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಕೂಡ ಈ ಒಂದು ರಾಷ್ಟ್ರಪತಿಯ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದ ಸ್ಟೇಟ್ಸ್. ಅದೇ ರೀತಿಯಾಗಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದ ಯುಟಿಸ್, ಡೆಲ್ಲಿ, ಪುದುಚೇರಿ, ಜಮ್ಮು ಕಾಶ್ಮೀರ. ಕೇಂದ್ರಾಡಳಿತ ಪ್ರದೇಶ ಅಂತ ಅಂತೀವಲ್ಲ, ಆ ರೀತಿಯಾಗಿ ಯುಟಿಸ್ ಯೂನಿಯನ್ ಟೆರಿಟರಿ ಕೂಡ ಈ ಒಂದು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ನೋಡಿ. ಡೆಲ್ಲಿ ಆಗಿರ್ಬೋದು, ಪುದುಚೇರಿ, ಜಮ್ಮು ಕಾಶ್ಮೀರ ಅಲ್ಲಿರುವಂಥ ಚುನಾಯಿತ ಸದಸ್ಯರು ಯಾವ ರೀತಿಯಾಗಿ ಭಾಗವಹಿಸ್ತಾರೋ ಇವರು ಕೂಡ ಅಲ್ಲಿ ಭಾಗವಹಿಸ್ತಾರೆ ನೋಡಿ. ಡೆಲ್ಲಿ, ಪುದುಚೇರಿ, ಜಮ್ಮು ಕಾಶ್ಮೀರ ಟೆರಿಟರೀಸ್ ಲೋಕಸಭಾ ಅಸೆಂಬ್ಲೀಸ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ರಾಷ್ಟ್ರಪತಿ ಎಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ನಡೀತದೆ ಅಂದರೆ ಚುನಾವಣೆ ಕಾಲೇಜು ಮೂಲಕ ನಡೀತದೆ ನೋಡಿರಿ, ಎಲೆಕ್ಟ್ರಲ್ ಕಾಲೇಜ್. ಈ ಒಂದು ರಾಷ್ಟ್ರಪತಿ ಆಗಬೇಕಂದ್ರೆ ಅರ್ಹತೆ ಏನಾಗಿರಬೇಕು, ಜೊತೆಗೆ ಅವರ ಅಧಿಕಾರಾವಧಿ ಎಲ್ಲಿವರೆಗೆ ಇರ್ತದೆ ಅಂತ ನೋಡೋಣ ಬನ್ನಿ. ರಾಷ್ಟ್ರಪತಿ ಆಗಬೇಕಂದ್ರೆ ಮೊದಲು ಭಾರತದ ಪ್ರಜೆ ಆಗಿರ್ಬೇಕಾಗ್ತದೆ. ಮೋಸ್ಟ್ ಬಿ ಎ ಸಿಟಿಜನ್ ಆಫ್ ದ ಇಂಡಿಯಾ, ಭಾರತದ ಪ್ರಜೆ ಆಗಿರಬೇಕು. ಜೊತೆಗೆ ಅವರಿಗೆ 35 ವಯಸ್ಸಾಗಿರಬೇಕು, ಅಂದರೆ ಕನಿಷ್ಠ 35 ವಯಸ್ಸಾಗಿರಬೇಕು. ಮಿನಿಮಮ್ 35 ಇಯರ್ಸ್ ಆಫ್ ಅಗೋ. ಈ ಒಂದು ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟಂದರೆ ಸಂವಿಧಾನದ 56ನೇ ವಿಧಿಯ ಪ್ರಕಾರ ಅಧಿಕಾರಾವಧಿ 5 ವರ್ಷಗಳವರೆಗೆ ಇರುತ್ತದೆ. ಇದು 56ನೇ ವಿಧಿಯ ಪ್ರಕಾರ ಏನಂದರೆ ಈ ಒಂದು ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು 5 ವರ್ಷಗಳವರೆಗೆ ಇರ್ತದೆ ನೋಡಿ. ಅಧಿಕಾರದ ಹಿಡಿದಿಂದ 5 ವರ್ಷಗಳ ಕಾಲ ಇವರು ಅಧಿಕಾರವನ್ನು ಹೊಂದಿರುತ್ತಾರೆ. ಇದು ಆರ್ಟಿಕಲ್ ಕೇಳಿದ್ದಾರೆ. 8ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯ
ಅಧಿಕಾರಾವಧಿ ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. 5 ವರ್ಷ. ಆರ್ಟಿಕಲ್ ಎಷ್ಟಂದರೆ 56. ಜೊತೆಗೆ ರಾಷ್ಟ್ರಪತಿಗಳು ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ನೌಕರಿಯನ್ನು ಹಿಡಿದಿರಬಾರ್ದು, ದಿವಾಲಿ ಆಗಿರಬಾರ್ದು, ಯಾವುದೇ ಒಂದು ಕೇಸು ಬಿದ್ದಿರಬಾರ್ದು, ಅವ್ರ ಮೇಲೆ ಆರೋಪವನ್ನು ಹೊಂದಿರಬಾರ್ದಾಗಿರುತ್ತೆ ನೋಡ್ರಿ. ಯಾರು? ರಾಷ್ಟ್ರಪತಿಗಳು. ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು ನೋಡೋಣ. ರಾಷ್ಟ್ರಪತಿಗಳು ಕೇಂದ್ರದ ಕಾರ್ಯಾಂಗದ ಅಧಿಕಾರವನ್ನು ವಹಿಸುತ್ತಾರೆ. ಆಲ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಆರ್ ಟೇಕನ್ ಇನ್ ಈಸ್ ನೇಮ್ ಅಪಾಯಿಂಟ್ಸ್ PM ಗವರ್ನರ್ಸ್. ಅಂದರೆ ಒಬ್ಬ ರಾಜ್ಯಪಾಲರನ್ನು ನೇಮಕ ಯಾರು ಮಾಡ್ತಾರೆ? ರಾಷ್ಟ್ರಪತಿಗಳು ಕೂಡ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ನೋಡ್ರಿ. ಅದರ ಜೊತೆಗೆ ಪ್ರಧಾನಮಂತ್ರಿ PM ಹೇಳಿರುವಂಥ ಮಂತ್ರಿಮಂಡಲದ ಮಂತ್ರಿಗಳನ್ನು ನೇಮಕ ಮಾಡುತ್ತಾರೆ. ಯಾರು? ರಾಷ್ಟ್ರಪತಿಗಳು. ಅದೇ ರೀತಿಯಾಗಿ ಶಾಸಕಾಂಗದ ಅಧಿಕಾರ ಕೂಡ ಇವರು ಹೊಂದಿದ್ದಾರೆ. ಲೆಜಿಸ್ಲೇಟಿವ್ ಒಂದು ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ನೋಡಿ. ಶಾಸಕಾಂಗದ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ಅಂದರೆ ರಾಷ್ಟ್ರಪತಿ ಹೊಂದಿದ್ದಾರೆ. ಶಾಸಕಾಂಗದ ಒಂದು ಅಧಿವೇಶನವನ್ನು ಕರೆಯುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಿದೆ. ಶಾಸಕಾಂಗದ ಒಂದು ಅಧಿಕಾರವನ್ನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವರು ಯಾರಂದರೆ ಲೋಕಸಭೆಯ ಅಧ್ಯಕ್ಷ. ಆದರೆ ಅದನ್ನು ಕರೆಯುವ ಒಂದು ಅಧಿವೇಶನ ಯಾರ್ದಂದರೆ ಅದು ರಾಷ್ಟ್ರಪತಿಯದಾಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು 3 ಪಡೆಗಳ ಮುಖ್ಯಸ್ಥರೆಂದು ರಾಷ್ಟ್ರಪತಿಗೆ ಕರೆಯುತ್ತಾರೆ. ಅಂದರೆ ಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡ್ ಅಂತ ಹೇಳ್ತೀವಿ ನಾವು. ಭೂಪಡೆ ಆಗಿರ್ಬೋದು, 2ನೇದು ನೌಕಾಪಡೆ, 3ನೇದು ವಾಯುಪಡೆ. ಈ ಒಂದು 3 ಪಡೆಗಳ ಕಮಾಂಡ್ ಯಾರಂದರೆ ರಾಷ್ಟ್ರಪತಿ ಆಗಿರ್ತಾರೆ ನೋಡಿ. ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಆಫ್ ಡಿಫೆನ್ಸ್ ಫೋರ್ಸ್ ಅಂತಿದೆ. ಈ ರೀತಿಯಾಗಿ ಇವರು ಒಂದು 3 ಪಡೆಗಳ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಅಧಿಕಾರ ಕೂಡ ಹೊಂದಿದ್ದಾರೆ ನೋಡಿ. ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಕ್ಷಮಾದಾನವನ್ನು ಮಾಡುವಂಥ ಅಧಿಕಾರ ಹೊಂದಿದ್ದಾರೆ. ಆರ್ಟಿಕಲ್ 72 ಇದೇನು ಹೇಳ್ತಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ. ಅದು ಮರಣದಂಡ ಮತ್ತು ಸೈನಿಕ ನ್ಯಾಯಾಲಯದಲ್ಲಿ ತೀರ್ಪುಗಳಿಗೂ ಅನ್ವಯವಾಗುತ್ತದೆ. ಯಾವ ಒಬ್ಬ ವ್ಯಕ್ತಿ ಮರಣದಂಡನೆಗೆ ಒಳಪಟ್ಟಿರ್ತಾನೋ ಅಂಥವನಿಗೂ ಕೂಡ ಈ ಒಂದು ರಾಷ್ಟ್ರಪತಿ ಕ್ಷಮಾದಾನ ನೀಡಿ ಆ ಒಂದು ಮರಣದಂಡನೆಯ ಒಂದು ಶಿಕ್ಷೆಯನ್ನು ಮುಕ್ತಿ ಮಾಡ್ಬೋದು, ತೆಗೆಯಬಹುದಾಗಿದೆ ನೋಡಿ. ಸೈನಿಕ ನ್ಯಾಯಾಲಯದಲ್ಲಿ ತೀರ್ಪುಗಳಿಗೂ ಕೂಡ ಅನ್ವಯವಾಗುತ್ತದೆ. ಅಂದರೆ ಸೈನ್ಯದಲ್ಲಿ ನಡೆಯುವಂಥ ಒಂದು ನ್ಯಾಯಾಲಯ ಇದೆಯಲ್ಲ, ಆ ಒಂದು ಸೈನ್ಯದಲ್ಲಿ ನಡೆಯುವಂಥ ನ್ಯಾಯಾಲಯ ಕೂಡ ಇದೊಂದು ರಾಷ್ಟ್ರಪತಿಗಳ ಕ್ಷಮಾದಾನ ಮಾಡಿ ನೀಡುವಂಥ ಅಧಿಕಾರ ಇರುತ್ತದೆ. ಸಂವಿಧಾನದ 72ನೇ ವಿಧಿಯ ಪ್ರಕಾರ ಕ್ಷಮಾದಾನ ಮಾಡಿ ನೀಡುವ ಅಧಿಕಾರವಿದೆ ನೋಡಿ. ಅದೇ ರೀತಿಯಾಗಿ ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿ ಅಧಿಕಾರಗಳು ಸಂವಿಧಾನದ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. 352ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏರಬಹುದು. ಅದೇ ರೀತಿಯಾಗಿ ರಾಷ್ಟ್ರಪತಿ ಆಳ್ವಿಕೆ ಇದು ಸಂವಿಧಾನದ 356ನೇ ಒಂದು ವಿಧಿಗೆ ಸಂಬಂಧಿಸಿದೆ. ಆರ್ಟಿಕಲ್ 356 ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಹಣಕಾಸು ತುರ್ತು ಪರಿಸ್ಥಿತಿ ಇದು 360ನೇ ವಿಧಿಗೆ ಸಂಬಂಧಿಸಿದೆ. ಇದುವರೆಗೂ ಕೂಡ ಒಂದು ಬಾರಿಯೂ ಕೂಡ ಈ ಒಂದು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಏರಲಾಗಿಲ್ಲ. ಈ 3 ರೀತಿಯಲ್ಲಿ ತುರ್ತು ಪರಿಸ್ಥಿತಿಗಳು ಕಂಡು ಬರ್ತವೆ ನೋಡ್ರಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ. ಅದೇ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಯಾವ ರೀತಿಯಾಗಿ ತೆಗೆದುಹಾಕುತ್ತಾರಂದರೆ ಮಹಾಭಿಯೋಗ ಮೂಲಕ ತೆಗೆದು ಹಾಕಲಾಗುತ್ತದೆ. ಸಂವಿಧಾನದ 61ನೇ ವಿಧಿ ಕೂಡ ಇಂಪಾರ್ಟೆಂಟ್ ಆಯ್ತು ನೋಡ್ರಿ, ಪ್ರಶ್ನೆ ಕೇಳ್ತಾರೆ ಎಕ್ಸಾಮಲ್ಲಿ. ರಾಷ್ಟ್ರಪತಿಗಳ ಮಹಾಭಿಯೋಗ ಸಂವಿಧಾನದ 61ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳನ್ನು ಅವರ ಸ್ಥಾನದಿಂದ ಕೆಳಗಿಳಿಸಲಾಗುತ್ತದೆ. ಸಂವಿಧಾನದ ಉಲ್ಲಂಘನೆ ಮಾಡಿದ್ದರಿಂದ ಅವರಿಗೆ ಮಹಾಭಿಯೋಗ ಮಾಡಬಹುದು. ಅದೇ ರೀತಿಯಾಗಿ ಉಭಯ ಸದನಗಳಲ್ಲಿ 3/2 ಬಹುಮತದ ಅಗತ್ಯವಿರುತ್ತದೆ. ಈ ಒಂದು ರಾಷ್ಟ್ರಪತಿಯವರಿಗೆ ಮಹಾಭಿಯೋಗ ಮಾಡ್ಬೇಕಂದ್ರೆ ಏನು ಅವರು ರಾಜ್ಯಸಭೆ ಮತ್ತು ಲೋಕಸಭೆ ಇದಾವಲ್ಲ, ಆ ಒಂದು ಸದನದ 3/2 ಒಂದು ಬಹುಮತ ಬೀಳೋದು ಖಚಿತವಾಗಿದೆ, ಅಂದರೆ ಅಗತ್ಯವಿರುತ್ತದೆ. ಇಲ್ಲಿವರೆಗೂ
ಯಾವ ರಾಷ್ಟ್ರಪತಿಯವರನ್ನು ಕೂಡ ಪದಚ್ಯುತಿಗೊಳಿಸಲಾಗಿಲ್ಲ ನೋಡಿ. ಅಂದರೆ ಇದುವರೆಗೂ ಕೂಡ ಯಾವ ಒಂದು ರಾಷ್ಟ್ರಪತಿಯೂ ಕೂಡ ಮಹಾಭಿಯೋಗ ಮಾಡಲಾಗಿಲ್ಲ. ಮಹಾಭಿಯೋಗ ಸಂಬಂಧಿಸಿದಂಥ ವಿಧಿ ಎಷ್ಟನೇದಂದರೆ 61ನೇ ವಿಧಿಯಾಗಿದೆ ನೋಡಿ. ಹಾಗಾದರೆ ಈಗ ರಸಪ್ರಶ್ನೆಯ ಸಮಯ ನೋಡಿ ಬನ್ನಿ. ಹಾಗಾದರೆ ವಿತ್ ಟೈಮ್. ಮೊದಲನೇ ಒಂದು ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ವಾಟ್ ಈಸ್ ದ ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ನಾವು ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ ಆಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ 25, ಆಪ್ಷನ್ಸ್ ಬಿ 30, ಆಪ್ಷನ್ ಸಿ 35, ಆಪ್ಷನ್ಸ್ ಡಿ 40. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 35 ವರ್ಷಗಳು. ರಾಷ್ಟ್ರಪತಿಯ ಒಂದು ಹುದ್ದೆ ಇರ್ಬೇಕಂದ್ರೆ 35 ವರ್ಷ ಆಗಿರ್ಬೇಕು ನೋಡಿ. ಸಂವಿಧಾನದ 58ನೇ ವಿಧಿಯ ಪ್ರಕಾರ ಕನಿಷ್ಠ 35 ವಯಸ್ಸಾಗಿರಬೇಕು. ಎಷ್ಟನೇ ಒಂದು ಆರ್ಟಿಕಲ್ ಅಂದರೆ 58ನೇ ವಿಧಿ ಪ್ರಕಾರ ಏನಪ್ಪ ಅಂತಂದರೆ ರಾಷ್ಟ್ರಪತಿಯ ಒಂದು ಏನಪ್ಪ ಅಂತಂದರೆ ಎಷ್ಟು ವಯಸ್ಸಿರ್ಬೇಕಂದ್ರೆ 58 ವಿಧಿಯ ಪ್ರಕಾರ 35 ವಯಸ್ಸಾಗಿರ್ಬೇಕಾಗ್ತದ ರಾಷ್ಟ್ರಪತಿ ಆಗ್ಬೇಕಂದ್ರೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಪ್ರೈಮ್ ಮಿನಿಸ್ಟರ್, ಆಪ್ಷನ್ಸ್ ಬಿ ವೈಸ್ ಪ್ರೆಸಿಡೆಂಟ್, ಆಪ್ಷನ್ ಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆಪ್ಷನ್ಸ್ ಡಿ ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ರಾಷ್ಟ್ರಪತಿಗಳ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ನೋಡಿ. ಯಾರು? ದ ಈಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವರೇನಪ್ಪ ಅಂತಂದರೆ ರಾಷ್ಟ್ರಪತಿಗಳ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಮೂರನೇ ಪ್ರಶ್ನೆ, ರಾಷ್ಟ್ರಪತಿಗಳ ಮಹಾಭಿಯೋಗ ಅಂದರೆ ಪದಚ್ಯುತ್ಯ ಕುರಿತು ತಿಳಿಸುವಂಥ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಆರ್ಟಿಕಲ್ 52, ಆರ್ಟಿಕಲ್ 61, ಆರ್ಟಿಕಲ್ 72, ಆರ್ಟಿಕಲ್ 74. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆರ್ಟಿಕಲ್ 61. ಅಂದರೆ ವಿಧಿ 61ನೇ ವಿಧಿಯ ಪ್ರಕಾರ ಈ ಒಂದು ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಿಸಿದೆ ನೋಡಿ. 61ನೇ ವಿಧಿಯ ಪ್ರಕಾರ ಮಹಾಭಿಯೋಗದ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ನೋಡಿ, ಇವೆಲ್ಲ ನಡೆದಂಥ ಹಲವಾರು ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರ್ತಾವೆ ನೋಡಿ. ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಚೀಫ್ ಜಸ್ಟಿಸ್, ಪ್ರೈಮ್ ಮಿನಿಸ್ಟರ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈಸ್ ಪ್ರೆಸಿಡೆಂಟ್. ಅಂದರೆ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ. ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ ನೋಡಿ. 5ನೇ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಇವರಲ್ಲಿ ಯಾರು ಭಾಗವಹಿಸುವುದಿಲ್ಲ? ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ನೋಡಿ. ಸ್ಟಾರ್ ಮಾರ್ಕ್, ಟ್ರಿಬಲ್ ಸ್ಟಾರ್. ಅಂದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತ ಕೇಳಿದ್ದಾರೆ. ಎಲೆಕ್ಟೆಡ್ ಎಂಪಿಸ್, ಎಲೆಕ್ಟೆಡ್ MLAs, ನಾಮಿನೇಟೆಡ್ ಮೆಂಬರ್ಸ್, ದಿಲ್ಲಿ ಮತ್ತು ಪುದುಚೇರಿ MLAs. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಮಿನೇಟೆಡ್ ಮೆಂಬರ್ಸ್. ನಾಮಿನೇಟೆಡ್ ಮೆಂಬರ್ಸ್ ಏನಪ್ಪ ಅಂತಂದರೆ ಈ ಒಂದು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನ ಹಕ್ಕು ಇರೋದಿಲ್ಲ ನೋಡಿ. ನಾಮಿನೇಟೆಡ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್ ಡೋ ನಾಟ್ ವೋಟ್. ಅದರ ಜೊತೆಗೆ 6ನೇ ಪ್ರಶ್ನೆ, ಸಂವಿಧಾನ ಅಧಿಕಾರವು ಯಾವ ವಿಧಿಯಲ್ಲಿದೆ? ಈ ಒಂದು ರಾಷ್ಟ್ರಪತಿಗಳು ಈ ಒಂದು ಸಂವಿಧಾನ ವಿಧಿಯನ್ನು ನೀಡ್ತಾರಲ್ಲ, ಅದು ಯಾವ ವಿಧಿಯಲ್ಲಿದೆ ಅಂತ ಕೇಳಿದ್ದಾರೆ. ಆರ್ಟಿಕಲ್ ಎಷ್ಟದಂತ ಕೇಳಿದ್ದಾರೆ ನೋಡಿ. ಆಪ್ಷನ್ಸ್ ಎ 72, ಆಪ್ಷನ್ಸ್ ಬಿ ಆರ್ಟಿಕಲ್ 61, ಆಪ್ಷನ್ ಸಿ ಆರ್ಟಿಕಲ್ 54, ಆಪ್ಷನ್ಸ್ ಡಿ ಆರ್ಟಿಕಲ್ 1, 2, 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 72. ಅಂದರೆ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸಂವಿಧಾನ ನೀಡುವಂಥ ಒಂದು ವಿಧಿಯಾಗಿದೆ ನೋಡಿ. ವಿಧಿ 72 ಸಂವಿಧಾನ ನೀಡುವ ಅಧಿಕಾರವನ್ನು ನೀಡುತ್ತದೆ. ಯಾರಿಗೆ? ರಾಷ್ಟ್ರಪತಿಗಳಿಗೆ ನೀಡುತ್ತದೆ.
7ನೇ ಪ್ರಶ್ನೆ, ರಕ್ಷಣಾ ಪಡೆಗಳ ಮಹಾದಂಡನಾಯಕ ಯಾರು? ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದ ಡಿಫೆನ್ಸ್ ಫೋರ್ಸ್? ಆಪ್ಷನ್ಸ್ ಎ ಆರ್ಮಿ ಚೀಫ್, ಆಪ್ಷನ್ಸ್ ಬಿ ಪ್ರೆಸಿಡೆಂಟ್, ಆಪ್ಷನ್ ಸಿ ಪ್ರೈಮ್ ಮಿನಿಸ್ಟರ್, ಆಪ್ಷನ್ಸ್ ಡಿ ಡಿಫೆನ್ಸ್ ಮಿನಿಸ್ಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪ್ರೆಸಿಡೆಂಟ್, ರಾಷ್ಟ್ರಪತಿ ಅಂತ ಹೇಳ್ತೀವಿ ನೋಡಿ. ರಾಷ್ಟ್ರಪತಿ ಏನಂದರೆ ಈ ಒಂದು 3 ಪಡೆಗಳ ಮುಖ್ಯಸ್ಥ ಆಗಿರುತ್ತಾರೆ. ರಾಷ್ಟ್ರಪತಿಗಳು ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಆಗಿದ್ದಾರೆ. ಅವು ಯಾವ್ಯಾವು ಅಂದರೆ ಭೂಪಡೆ, ನೌಕಾಪಡೆ, ವಾಯುಪಡೆ. ಇವು 3 ಪಡೆಗಳ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳಾಗಿರ್ತಾರೆ ನೋಡಿ. ಸುಪ್ರೀಂ ಕಮಾಂಡರ್ ಅಂತ ಕರೆಯುತ್ತಾರೆ ರಾಷ್ಟ್ರಪತಿಗಳು. ವಾಟ್ ಈಸ್ ದ ಟರ್ಮ್ ಆಫ್ ದ ಆಫೀಸ್ ಫಾರ್ ದ ಪ್ರೆಸಿಡೆಂಟ್? ಅಂದರೆ ರಾಷ್ಟ್ರಪತಿ ಅಧಿಕಾರಾವಧಿ ಎಷ್ಟು? ಟರ್ಮ್ ಎಷ್ಟಿರುತ್ತೆ, ಅವರ ಒಂದು ಅಧಿಕಾರಾವಧಿ ಎಲ್ಲಿವರೆಗೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 5 ವರ್ಷಗಳ ಕಾಲ ಈ ಒಂದು ರಾಷ್ಟ್ರಪತಿಗಳ ಅಧಿಕಾರಾವಧಿ ನಡೆಯುತ್ತೆ ನೋಡಿ. ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 5 ವರ್ಷಗಳವರೆಗೆ ಈ ಒಂದು ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. 9ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂಥ ವಿಧಿ ಯಾವುದು? ಈಗ ತಾನೇ ನಾವು ನೋಡಿದ್ವಿ 3 ರೀತಿಯ ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ 3 ರೀತಿಯಲ್ಲಿ ನಾವು ಕಾಣ್ತೀವಿ. ಅದರಲ್ಲಿ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂಥ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಎ ಕೊಟ್ಟಿದ್ದಾರೆ 352ನೇ ವಿಧಿ, ಆಪ್ಷನ್ಸ್ ಬಿ 356ನೇ ವಿಧಿ, ಆಪ್ಷನ್ ಸಿ 360ನೇ ವಿಧಿ, ಆಪ್ಷನ್ಸ್ ಡಿ 370ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ ಆರ್ಟಿಕಲ್ 352ನೇ ವಿಧಿ. 352ನೇ ವಿಧಿ ಏನಪ್ಪ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ನೋಡಿ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. 356ನೇ ವಿಧಿ ಎಷ್ಟಕ್ಕೆ? ರಾಜ್ಯ ತುರ್ತು ಪರಿಸ್ಥಿತಿ. 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ನೋಡಿ. 10ನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಹಾಗಾದರೆ ಭಾರತದ ಮೊದಲ ರಾಷ್ಟ್ರಪತಿ ಯಾರಂತ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ಸ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ಸ್ ಬಿ BR ಅಂಬೇಡ್ಕರ್, ಆಪ್ಷನ್ಸ್ ಸಿ ರಾಜೇಂದ್ರ ಪ್ರಸಾದ್, ಆಪ್ಷನ್ಸ್ ಡಿ ಎಸ್ ರಾಧಾಕೃಷ್ಣನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ ಆಗಿದ್ದಾರೆ ನೋಡಿ. ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವರು ಭಾರತದ ಒಂದು ಮೊದಲ ರಾಷ್ಟ್ರಪತಿ. ಭಾರತದ ಒಂದು ಮೊದಲ ಪ್ರಧಾನಮಂತ್ರಿ ಅಂದರೆ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿರ್ತಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಗಳಾಗಿದ್ದರು. ಯಾವಾಗ? ರಾಷ್ಟ್ರಪತಿ ಅವರು ಈ ಒಂದು ಭಾರತ ದೇಶದ ಮೊದಲ ರಾಷ್ಟ್ರಪತಿಗಳಾಗಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಈ ಒಂದು ವಿಷಯ ಕಂಪ್ಲೀಟ್ ಆಗಿದೆ. ನಿಮಗೆ ಈ ಒಂದು ವಿಷಯ ಯಾವ ರೀತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸೂಪರ್ ಅಂತ ಕಮೆಂಟ್ ಆಗಿ. ಯಾಕಂದ್ರೆ ನಾವು ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳನ್ನು ಇದೇ ರೀತಿಯಾಗಿ ತರಮು. ಜೊತೆಗೆ ನಿಮಗೆ ಯಾವುದು ಒಂದು ವಿಷಯ ಬೇಕೋ ಆ ವಿಷಯನ ಕಮೆಂಟ್ನಲ್ಲಿ ತಿಳಿಸಿ. ಯಾವುದು ಬೇಕು ನಿಮಗೆ ಅಂತ ಕಮೆಂಟ್ ತಿಳಿಸಿ. ನಾವು ಸೀರಿಯಲ್ ವೈಸ್ ಈಗ ರಾಷ್ಟ್ರಪತಿ ಆಗಿದೆ, ಮುಂದಿನ ಸಲ ಉಪರಾಷ್ಟ್ರಪತಿ, ಈ ರೀತಿಯಾಗಿ ಪ್ರಧಾನಮಂತ್ರಿ, ಈ ರೀತಿಯಾಗಿ ಸೀರಿಯಲ್ ವೈಸ್ ನಾನು ಸಂವಿಧಾನದ ಒಂದು ಪ್ರಮುಖ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಮೆಂಟ್ನಲ್ಲಿ ಸೂಪರ್ ಅಂತ ಹಾಕಿ. ಇಲ್ಲಿವರೆಗೂ ಯಾರು ಈ ಒಂದು ವಿಡಿಯೋ ನೋಡಿದರೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ಸ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.